ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಾಡೋಕ್ಕೆ ಹೋಗ್ತಿರೋದು ಹೆಸರುಬೇಳೆ ಪೊಂಗಲ್ಲು. ಅದಕ್ಕೆ ಬೇಕಾಗಿರೋದು ನಾನು ಒಂದು ಬಟ್ಲ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಚಲೋ ಅಕ್ಕಿ, ಸಣ್ಣ ಅಕ್ಕಿ ಬೇಕಾದರೂ ತೊಗೋಬೋದು. ಅದಕ್ಕಿಂತ ಇದು ರೇಷನ್ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದು 1 ಕಪ್ಪು ರೇಷನ್ ಅಕ್ಕಿನ ಇವಾಗ ಕ್ಲೀನಾಗಿ ತೊಳ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿ ಹೆಸರುಬೇಳೆ ತೊಗೊಳ್ಳೋಣ. ಇವಾಗ ತುಂಬ ಬೇಗನೆ ಮಾಡ್ಬೋದು ಇದು ರೆಸಿಪಿನ. ಈ ಕಪ್ಪಲ್ಲಿ 1 ಕಪ್ ಫುಲ್ಲು ಅಕ್ಕಿ ತೊಗೊಂಡಿದ್ದೆ. ಇವಾಗ ಇದರಲ್ಲಿ ಅರ್ಧ ಕಪ್ ಮಾತ್ರ ಹೆಸರುಬೇಳೆ ತೊಗೊಳ್ತೀನಿ. 2 ಒಟ್ಟಿಗೆ ಹಾಕ್ಕೊಂಡು ತೊಳ್ಕೊಂಬಿಡೋಣ. ಕ್ಲೀನಾಗಿ ತೊಳ್ಕೊಂಡು ಕೂಗ್ಸೋಣ. ನೋಡಿ, ಅಕ್ಕಿ ಮತ್ತು ಬೇಳೆ ತೊಳೆದಿಟ್ಟಾಗಿದೆ. ಇವಾಗ ನೀರು ಹಾಕೊಳ್ಳೋಣ. 1-2 ಗ್ಲಾಸು. ಸ್ವಲ್ಪ ನೀರು ಹೆಚ್ಚಾಗಿ ಹಾಕೋಬೇಕು, ತುಂಬ ಗಟ್ಟಿ ಆಗಬಾರ್ದು ಇದು. ಸೊ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಾದ್ಮೇಲೆ ಅರಿಶಿನ ಪುಡಿ ಹಾಕೊಳ್ಳೋಣ. ಇವಾಗ ಇದನ್ನು ಹೀಗೆ ಕ್ಲೋಸ್ ಮಾಡಿಬಿಟ್ಟು 2 ಸೀಟಿ ಆದರೂ ಸಾಕಾಗುತ್ತೆ. 3 ಏನು ಬೇಡ, ಜಾಸ್ತಿ ಆಗುತ್ತೆ. ಮತ್ತು 2 ವಿಜಿಲ್ ಹಾಕೋಣ ಇದನ್ನ. ಇವಾಗಿದ್ದು ಆ ಕಡೆ ಕುಕ್ಕರ್ ಕೂಗ್ತಾ ಇದೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 10-15 ಕರಿ ಮೆಣಸು ತೊಗೊಂಡಿದ್ದೀನಿ. ಅದನ್ನು ದಪ್ಪದಾಗಿ ಜಜ್ಜಿಟ್ಕೊಂಡಿದ್ದೀನಿ ಕುಟ್ಟಿ. 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1-2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೇನು ಮಾಡೋದು ಬೇಡ, ಅಷ್ಟೇ ತರಿಯಾಗಿದ್ದರೆ ಸಾಕಾಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಷ್ಟು ಹೆಚ್ಚಾಗಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಇವಾಗ ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ. ಇದನ್ನು ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಈ ಥರ 1ರಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಇವಾಗ ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಾಗಿದೆ. ಅದು ಬಿಸಿ ಆದ ತಕ್ಷಣ ಎಣ್ಣೆ ಹಾಕೊಳ್ಳೋಣ. ನೋಡಿ, ಇವಾಗಿದ್ದು ಬಿಸಿಯಾಗಿದೆ. ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಇವಾಗ ಜಜ್ಜಿಟ್ಕೊಂಡಿದ್ವಲ್ಲ ಮೆಣಸು ಪೌಡ್ರ್ ಹಾಕೊಳ್ಳೋಣ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಹಾಗೆ ಗೋಡಂಬಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತೀನಿ. ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಇದು ಎಣ್ಣೆಲಿ ಫ್ರೈ ಆಗ್ತಿದೆ. ಸೊ ಇವಾಗ ಏನು ಮಾಡೋಣ, ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಪೇಸ್ಟ್ ಹಾಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕಿದ್ದು. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತಾ? ಇವಾಗ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇನ್ನೇನಿಲ್ಲ. ತುಂಬ ಸಿಂಪಲಾಗಿ ಮಾಡಬೇಕಾಗಿರೋ ರೆಸಿಪಿ ಇದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ. ಸೊ ಹಂಗಾಗಿ ಒಂದು ಸಲ ಮಾಡಿ ನೋಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಡೈಜೆಷನ್ ಬೇಗ ಆಗುತ್ತೆ ಇದು. ಇವಾಗ ಇದು ಫ್ರೈ ಆಗಿದೆ ಆಲ್ಮೋಸ್ಟು. ಇದನ್ನು ಇವಾಗ ಕುಕ್ಕರಲ್ಲಿ ಕೂಗಿಸಿದ್ವಲ್ಲ ಬೇಳೆ ಮತ್ತು ಅಕ್ಕಿ, ಅದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲೆ. ನೋಡಿ, ಕುಕ್ಕರ್ನ ಓಪನ್ ಮಾಡಾಗಿದೆ. ಈ ರೀತಿ ಆಗಿದೆ ನೋಡಿ. ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇದನ್ನ ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟ್ ಫುಲ್. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇದಕ್ಕೆ. ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದ ರೆಸಿಪಿ ಇದು. ಬೆಳಗ್ಗೆ ಉಪಹಾರಕ್ಕೆ ತುಂಬ ಚೆನ್ನಾಗಿರುತ್ತೆ. 1-2 ನಿಮಿಷ ಇದು ಎಲ್ಲ ಮಸಾಲೆ ಹಾಕಿದ್ದೀವಲ್ಲ ಸ್ವಲ್ಪ ಬೇಯಲಿ.
ಸ್ವಲ್ಪ ಮಸಾಲೆ ಹೀರ್ಕೋಬೇಕು. ಒಗ್ಗರಣೆ ಹಾಕಿರೋ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಳಗಡ್ಸಿ ಅದಕ್ಕೆ ಹಾಕೊಳ್ಳೋಣ. ಒಂಚೂರು ನೀರು ಹಾಕೊಳ್ಳೋಣ. ಇದು ಒಗ್ಗರಣೆದೆಲ್ಲ ಇದು ಮಸಾಲೆ ಎಲ್ಲ ಇದು ಸತ್ತಿರ್ತದಲ್ಲ, ಸೊ ಹಂಗಾಗಿ ಇದನ್ನೆಲ್ಲ ಇವಾಗ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಇವಾಗ ನೋಡಿ ಇದು ಒಗ್ಗರಣೆ ಎಲ್ಲ ಹಾಕಿ ಫಿನಿಶ್ ಆಗಿದೆಯಲ್ಲ, ಅದಕ್ಕೆ ಒಂದು 2 ನಿಮಿಷ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು, ಈ ಕನ್ಸಿಸ್ಟೆಂಟಲ್ಲಿ ಇರಬೇಕು ನೋಡಿ. ತುಂಬ ತೆಳ್ಳಗಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಇದು ಮಕ್ಕಳಿಗೆಲ್ಲ ಬೇಗ ಡೈಜೆಷನ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಒಂದು ಸಲ ಈ ರೆಸಿಪಿನೂ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ರೆಡಿ ಆಗಿದೆ. ಇವಾಗಿದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಇದೇ ರೀತಿ ಮತ್ತೆ ಹೊಸ ವಿಡಿಯೋಗಳಿಗಾಗಿ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ರೆಡಿಯಾಗಿದೆ ಖಾರ ಪೊಂಗಲ್ಲು. ಹೆಸರು ಬೇಳೆಯಿಂದ ಮಾಡಿರೋ ಖಾರ ಪೊಂಗಲ್ಲು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೇಗಿದೆ ಅಂತ ನೀವು ಕೂಡ ಈ ರೀತಿ ಒಂದು ಸಲ ಮಾಡಿ ನೋಡಿ. ನಾನು ಹೇಳಿರೋ ರೀತಿಲಿ ಬೇಗನೆ ಆಗುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ತುಂಬ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದಾದ ರೆಸಿಪಿ ಇದು. ತುಂಬ ಹೆಲ್ದಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.